ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ದಿನಾಂಕ 22/3/2026 ನಡೆದಂಥ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಗಣಿತ ವಿಷಯದ ಒಂದು ಸಂಭವನೀಯ ಕೀ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ. ಈ ಒಂದು ಸಂಭವನೀಯ ಕೀ ಉತ್ತರಗಳ ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ. ಕೊಟ್ಟಿರುವ ಅಪವರ್ತನ ವೃಕ್ಷದಲ್ಲಿ ಎ ಮತ್ತು ಬಿ ಬೆಲೆಗಳು ಕ್ರಮವಾಗಿ ಅಂತ ಕೊಟ್ಟಿದ್ರು. ಇದಕ್ಕೆ ಸರಿಯಾದ ಉತ್ತರ ಏನಾಗ್ತಿತ್ತು ಅಂತಂದರೆ ಆಪ್ಷನ್ ಬಿ 9 ಮತ್ತು 4 ಅಂತ ಆಗಿತ್ತು. ಯಾರೆಲ್ಲ 9 ಮತ್ತು 4 ಅಂತ ಹಾಕಿದ್ರೆ ನಿಮ್ಮ ಉತ್ತರ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. 9 ಮತ್ತು 4 ಆದಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ. 78 ಮೀಟರ್ 46 ಸೆಂಟಿಮೀಟರ್ ಬಟ್ಟೆಯಿಂದ 39 ಮೀಟರ್ ಮತ್ತು 58 ಸೆಂಟಿಮೀಟರ್ ಬಟ್ಟೆಯನ್ನು ಕತ್ತರಿಸಿದರೆ ಉಳಿಯುವ ಬಟ್ಟೆಯ ಉದ್ದ ಅಂತ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ 3888 ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ನೋಡಿ. ಒಂದು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ 12 ಮೀಟರ್ ಸ್ಕ್ವೇರ್ ಆಗಿದೆ. ಅದರ ಉದ್ದ 14 ಮೀಟರ್. ಅದರ ಅಗಲದ ಅಳತೆ ಎಷ್ಟು ಅಂತ ಕೇಳಿದರು. ಹೌದಾ, ಅಗಲದ ಅಳತೆ ಎಷ್ಟು ಅಂತ ಕೇಳಿದ್ರು. ಇದಕ್ಕೆ ಸರಿಯಾದ ಉತ್ತರ 9 ಮೀಟರ್. ನೆಕ್ಸ್ಟ್ ನೋಡಿ. ಕೊಟ್ಟಿರುವ ಸ್ತಂಭ ನಕ್ಷೆಯ ಒಂದು ಕಂಪನಿಯ ಕಾರುಗಳ ಮಾರಾಟದ ವಿವರವನ್ನು ತಿಳಿಸ್ತಾ ಇದೆ ನೋಡಿ. ಇದನ್ನು ನೋಡಿಕೊಂಡಾಗ ಇದಕ್ಕೆ ಯಾವುದು ಅಂತ ಕೇಳಿದ್ರು. ಇದಕ್ಕೆ ಸರಿಯಾದ ಉತ್ತರ ಯಾವುದು? 1500 ಅಂತ ಆಗುತ್ತೆ. ಪ್ರಶ್ನೆನ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಪ್ರಶ್ನೆನ ಓದ್ಕೊಳ್ಳಿ ವಿದ್ಯಾರ್ಥಿಗಳೇ. ಇದು ಸಿ ವರ್ಷನ್ ಆಗಿರ್ತದೆ, ನೆನಪಿಟ್ಕೊಳ್ಳಿ. ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯ ವರ್ಷನನ್ನು ನೋಡ್ಕೊಳ್ಳಿ. ಇದು ಸಿ ವರ್ಷನ್ ಆಗಿರ್ತದೆ. ನೆಕ್ಸ್ಟ್ ನೋಡಿ. ಸೃಷ್ಟಿಯು ಒಂದು ದಿನಕ್ಕೆ 2068 ಸಂಪಾದಿಸ್ತಾಳೆ. ಅವಳು ಒಂದು ವಾರದಲ್ಲಿ ಸಂಪಾದಿಸಿದ ಹಣ ಎಷ್ಟು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ 14,476 ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ. ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆ 5 ನಿಮಿಷ ಆಗಿದೆ. ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗಿರುವಂಥ ಕೋನ ಲಘು ಕೋನ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಅಕ್ಯೂಟ್ ಆ್ಯಂಗಲ್ ಅಂತಂತ ಹೇಳ್ತೀವಿ. ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ 16ನೇ 7 ಆಗಿದೆ. ಈ ಭಿನ್ನರಾಶಿಯ ಸಮಾನ ಭಿನ್ನರಾಶಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 48ನೇ 21 ಮತ್ತು 80ನೇ 35 ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ. 187 ಈ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ 5 ಬರುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ನೋಡಿ, 187 ಭಾಗಿಸಿದಾಗ ಶೇಷ ಎಷ್ಟು ಬರ್ತಂತೆ? ಶೇಷ 5 ಬರ್ತಂತೆ. ಅಂದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 14 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ಖುಷಿ ಮತ್ತು ಸಾನ್ವಿಯ ಒಟ್ಟು ವಯಸ್ಸು 27 ವರ್ಷ 8 ತಿಂಗಳು ಆಗಿದೆ. ಸಾನ್ವಿಯ ವಯಸ್ಸು 13 ವರ್ಷ 9 ತಿಂಗಳು. ಆದರೆ ಖುಷಿಯ ವಯಸ್ಸು ಎಷ್ಟು ಅಂತ ಇದೆ. ಇದಕ್ಕೆ 13 ವರ್ಷ 9 ತಿಂಗಳು ಅನ್ನೋದು ಸರಿಯಾದ ಉತ್ತರ. 13 ವರ್ಷ 9 ತಿಂಗಳು. ನೆಕ್ಸ್ಟ್ ನೋಡಿ. ಕೆಳಗಿನವುಗಳಲ್ಲಿ 10 ರಿಂದ 40 ಸಂಖ್ಯೆಗಳ ನಡುವಿನ 6ರ ಅಪವರ್ತ್ಯಗಳು ಯಾವುದು ಅಂತ ಕೇಳಿದ್ರು. ಹೌದಾ, 12, 18, 12, 18, 24, 30, 36 ಅಂತ ಇದೆಯಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ನೋಡಿ. ಆಯತ ಘನದ ಅಂಚುಗಳು ಮತ್ತು ಮುಖಗಳು ಮತ್ತು ಶೃಂಗಗಳು ಕ್ರಮವಾಗಿ ಅಂತ ಇದೆ. ಆಯತ ಘನದ ಇದೊಂದು ಆಯತ ಘನ ಅಂತ ತಿಳ್ಕೊಳ್ಳಿ. ಆಯತ ಘನದ ಅಂಚುಗಳು, ಮುಖಗಳು ಮತ್ತು ಶೃಂಗಗಳು ಕ್ರಮವಾಗಿ ಅಂತ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ನೋಡಿ. ಫಸ್ಟ್ ಆಯತ ಘನ ಅಂತಂತ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ಏನಾಗುತ್ತೆ ಅಂತಂದರೆ ನೋಡಿ 6, 12, 6, 8 12, 6, 8 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಒನ್ ನೋಡಿ. ಇರ್ಷದ್ನ ವಾರ್ಷಿಕ ಆದಾಯ 2,68,305 ಆಗಿದೆ. ಅವನ ಖರ್ಚು 1,74,596 ಆದರೆ ಅವನಲ್ಲಿ ಉಳಿಯುವಂತಹ ಹಣ ಎಷ್ಟು ಅಂತ ಇದೆ. ಇದಕ್ಕೆ ಅವನಲ್ಲಿ ಸರಿಯಾದ ಉತ್ತರ 93,709. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. ಶಂಕರ್ ಸ್ಟೇಷನರಿ ಬೆಂಗಳೂರು ಅಂತ ಇದೆ ನೋಡಿ. 16ನೇ ಪ್ರಶ್ನೆಗೆ ಈ ಒಂದು 16ನೇ ಪ್ರಶ್ನೆಗೆ ಕೊಟ್ಟಿರುವ ಬಿಲ್ನ ಎ ಮತ್ತು ಬಿಯ ಬೆಲೆಗಳು ಕ್ರಮವಾಗಿ ಅಂತ ಇದೆ. ಎ ಮತ್ತು 40 ಮತ್ತು 18 ಸರಿಯಾದ ಉತ್ತರ. 40 ಮತ್ತು 18.
0.125 ಭಿನ್ನರಾಶಿಯ ರೂಪ ಅಂತ ಕೇಳಿದರು. 0.125 ಭಿನ್ನರಾಶಿಯ ರೂಪ ಅಂತ ಕೇಳಿದರು. ಹೌದಾ? ಇದಕ್ಕೆ 8ನೇ 1, 8ನೇ 3, 8ನೇ ಇದಕ್ಕೆ 8ನೇ 1 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು ನೋಡಿ, ಇದನ್ನು ಆರೋಹಣ ಕ್ರಮದಲ್ಲಿ ಈ ಸಂಖ್ಯೆಗಳನ್ನು ಸರಿಯಾಗಿ ವಿಡಿಯೋನ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ. ಆರೋಹಣ ಕ್ರಮದಲ್ಲಿ ಬರೆದಾಗ ಅಂತ ಇತ್ತು. ಇದಕ್ಕೆ ಸಂಖ್ಯೆ ಆರೋಹಣ ಕ್ರಮದಲ್ಲಿ ಬರೆದಾಗ ಅಂತ ಇತ್ತಲ್ಲ, ಇದಕ್ಕೆ ಸರಿಯಾದ ಉತ್ತರ 30453 ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿ. ನೆಕ್ಸ್ಟ್ ಒನ್, ನೀಡಿದ ಅಳತೆಯ ತ್ರಿಜ್ಯವಿರುವ ವೃತ್ತ ರಚಿಸಲು ಬಳಸುವಂಥ ಸಾಧನ ಕೇಳಿದಾಗ ಕೈವಾರ ಅಂತ ಹೇಳ್ತೀವಿ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ. ಧನ್ಯವಾದ.